ಜೀವನದಲ್ಲಿ ಮನುಷ್ಯ ಹುಟ್ಟಿದ ಮೇಲೆ ಒಂದೇ ದಿನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ದರ್ಶನ ಮಾಡೋದು ತುಂಬ ವಿಶಿಷ್ಟ, ಹಾಗೆ ಎಲ್ಲರೂ ಮಾಡಲೇಬೇಕಾದ ಒಂದು ವಿಷಯ. ಹಾಗೆ ಬೆಳಗ್ಗೆ ನಾನು ಬ್ರಹ್ಮದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಹೊರಟಿದ್ದೆ ಶಿವದೇವರ ದರ್ಶನ ಮಾಡೋದಕ್ಕೆ. ಅಲ್ಲಿರೋ ಜನ ಎಲ್ಲ ದೇವ್ರನ್ನ ನೋಡೋದಕ್ಕೆ ಗರ್ಭಗುಡಿಗೆ ಹೋಗ್ತಾಯಿದ್ರು. ಹಾಗೆ ನೆಕ್ಸ್ಟು ದಿನ ಕಳೀತಾ 12 ಗಂಟೆ ಮುಟ್ಟೋದ್ರಲ್ಲಿತ್ತು. ನಾನು ಈ ದಿನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ದರ್ಶನ ಮಾಡ್ತೀನೋ ಇಲ್ವೋ ಅಂತಲೇ ಟೆನ್ಷನ್ ಆಗಿತ್ತು. ಆವಾಗ ಅಲ್ಲಿರೋ ಪುಷ್ಕರಲ್ಲಿ ನೆಕ್ಸ್ಟು ವಿಷ್ಣು ದೇವರ ದೇವಸ್ಥಾನ ಹುಡ್ಕೊಂಡು ಹೊರಟೆ. ದಾರಿನಲ್ಲಿ ಸಿಕ್ಕಿದ ದೇವಸ್ಥಾನಗಳಿಗೆಲ್ಲನೂ ಹೋಗಿದ್ದು ವಿಷ್ಣು ದೇವಸ್ಥಾನನ ಅಂತ ನೋಡ್ತಾ ಇದ್ದೆ. ನಿರಾಸೆಯಿಂದನೇ ನೆಕ್ಸ್ಟ್ ಅಲ್ಲೊಂದು ದೇವಸ್ಥಾನ ಕಾಣಿಸ್ತು. ಅದ್ರ ಮೇಲೆ ವರಾಹ ಮಂದಿರ ಅಂತ ಹಾಕಿದ್ರು. ಅಲ್ಲಿರೋ ಟೆನ್ಷನ್ಗೋ ಗಾಬರಿಗೋ ಏನೋ ಗೊತ್ತಿಲ್ಲ, ನೆಕ್ಸ್ಟು ಅಲ್ಲಿಂದ ಹುಡ್ಕೊಂಡು ಆಯಿತು ಸರಿ ನೋಡೋಣ, ಅಲ್ಲಿ ಅದೊಂದು ಚಿಕ್ಕ ಮೂರ್ತಿ ಇದ್ದರೆ ಕೈ ಮುಗ್ದು ಬರೋಣ ಅಂತ ಹೊರಟೆ. ಆದರೆ ವರಾಹ ಸ್ವಾಮಿ ಅಂದ್ರೂ ವಿಷ್ಣು ಅವತಾರ ಅನ್ನೋದೇ ನನಗೆ ಆ ಟೆನ್ಷನಲ್ಲಿ ಮರ್ತೋಗಿತ್ತು. ನೆಕ್ಸ್ಟು ಅಲ್ಲೋಗಿ ವರಾಹ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ಒಂದೇ ದಿನದಲ್ಲಿ ನಾನು ಬ್ರಹ್ಮ ವಿಷ್ಣು ಮಹೇಶ್ವರರ ದರ್ಶನನ ಮಾಡಿಕೊಂಡು ಏನು ಟಾಸ್ಕ್ ಇತ್ತು ಅದನ್ನು ಕಂಪ್ಲೀಟ್ ಮಾಡಿಕೊಂಡೆ. भाई प्राचीन वराह मंदिर है ये क्यों कम जन यहाँ पे आते हैं? क्यों? टूरिस्ट भी नहीं है पुष्कर में, अभी आगला इतना पुष्कर ठीक है. ಇದು ಪ್ರಾಚೀನ ವರಾಹ ಸ್ವಾಮಿ ಮಂದಿರ ಆಗಿತ್ತು. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೆಂಪಲ್ ಆಗಿತ್ತು. ಆದರೆ ಜನ ನಿಲ್ದಿದ್ದ ಕಾರಣಕ್ಕೆ ಅವ್ರಿಗೆ ಕೇಳಿದೆ. ಪುಷ್ಕರಲ್ಲಿ ವೇರಿಯಸ್ ವೆರೈಟೀಸ್ ಆಫ್ ಫುಡ್ಸು ಅವೈಲಬಲ್ ಇತ್ತು.